ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎಷ್ಟು ಮುದ್ದಾಗಿ ಮಲಗಿದ್ದಾರೆ. ಮಾತಾಡದೆ ಹೋಗೋಕೆ ಮನಸ್ಸೇ ಇಲ್ಲ. ಒಂದ್ಸಲ ಹತ್ರದಿಂದ ನೋಡಿ ಆಗೊಟ್ಬಿಡ್ತೀನಿ. ಎಷ್ಟು ಮುಗ್ದು, ಎಷ್ಟು ಮುದ್ದತೆ. ಯಾವಾಗಲೂ ಹೀಗೆ ಇರಬೇಕು. ನನ್ನ ಕಣ್ಣೆ ತಾಗ್ಬಿಡುತ್ತೆ. ನಿನ್ನ ಮಡಿಲ ಅರೆಗಳಿಗೆ ಸಾಲ ಕೊಡು ಸಾಕು, ಕಳೆದೆ ಹೋಗುವ ಅಲ್ಲೇ ಎಲ್ಲ ಹಂಗನ್ನು ತೊರೆದು. ಶುಭರಾತ್ರಿ. ಇನ್ನೂ ಮಲಗಿಲ್ಲ ನೀವು? ಈ ಫ್ಯೂಚರ್ ಹಸ್ಬೆಂಡ್ ಮನೆಗ್ ಬರ್ದೆ ಅವ್ರ ಮುಖ ನೋಡ್ದೆ ಈ ಫ್ಯೂಚರ್ ವೈಫ್ ಹೇಗ್ ಮಲಗೋದಕ್ ಸಾಧ್ಯ? ನೀವೇನಾದ್ರೂ ನಿಮ್ ಪ್ರೊಫೆಷನ್ ನ ಬದಲಾಯಿಸ್ತಿದ್ದೀರಾ ಸರ್? ಅಂದ್ರೆ ನಿನ್ನ ಮಡಿಲ ಅರೆಗಳಿಗೆ ಸಾಲ ಕೊಡು ಸಾಕು. ಅಬ್ಬಾ, ಪ್ರೇಮ ಕವಿಯಾಗಿ ಬದಲಾಗೋ ಎಲ್ಲಾ ಲಕ್ಷಣನೂ ಕಾಣಿಸ್ತಿದೆ. ಕೇಳಿಸ್ಕೊಬಿಟ್ರ? ಇದೆಲ್ಲ ಯಾವಾಗ ಕಲ್ತ್ರು ಯಜಮಾನ್ರು? ಎಲ್ಲ ಸಾವಾಸ್ ದೋಷ. ನೀವಿದ್ದೀರಲ್ಲ, ಸಾಮಾನ್ಯದರಲ್ಲ ಬಿಡಿ. ಏನೇನೋ ಆಗೋ ಥರ ಮಾಡ್ತೀರಾ. ನಾನೀಗ ಬದಲಾದ ಕಾರಣ ಕೋಪ ಬರುತ್ತೆ, ಪ್ರೀತಿ ಮಾಡಬೇಕು ಅನ್ಸುತ್ತೆ, ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಎಲ್ಲ ನಿಮ್ಮಿಂದನೇ ಲೈಟ್ ಹೌಸ್. ಓ ಹೌದಾ? ಎಲ್ಲ ತಪ್ಪಿಗೂ ಕಾರಣ ನಾನೇನಾ? ಒಣನುಲ್ಲಿ ನಿಧಿ. ಈ ಸರ್ದು ಏನ್ ತಪ್ಪು ಇಲ್ವಾ? ನನಗ್ ನಿದ್ದೆನೆ ಬರ್ತಿಲ್ಲ ಸರ್ ನಿಮ್ಮಿಂದ. ಎಲ್ಲ ಕಡೆನೂ ನೀವೇ ಕಾಣಿಸ್ತಿದ್ದೀರಾ ಗೊತ್ತಾ? ಈ ಪಾಪದ ಹುಡುಗಿ ಸಿಕ್ಕಿದಳೆ ಅಂತ ಸುಮ್ನೆ ಆಪಾದನೆ ಮಾಡಿದ್ರೆ ನಾನು ಸುಮ್ನಿರೋದಿಲ್ಲ. ಇಷ್ಟು ಜೋರಾಗಿ ಮಾತಾಡಿದ್ರೆ ಇರೋ ಬರೋರೆಲ್ಲ ಬಂದ್ಬಿಡ್ತಾರೆ. ತುಂಬಾ ಲೇಟ್ ಆಗ್ತಿದೆ, ನೀವೀಗ ಮಲ್ಕೊಳ್ಳಿ. ನೀವೊಬ್ರೇ ಊರಲ್ಲಿರೋರ್ನೆಲ್ಲ ಕೇರ್ ಮಾಡಿದ್ರೆ ಸಾಕಾಗತ್ತಾ? ನಾನ್ ಮಲ್ಗಲ್ಲ. ಯಾಕೆ? ಯಾಕಂದ್ರೆ ನೀವಿನ್ನೂ ಊಟ ಮಾಡಿಲ್ಲ, ಅದಕ್ಕೆ. ಬನ್ನಿ ನನ್ ಜೊತೆ. ಎಲ್ಗೆ? ನನ್ ಮುದ್ದುಗೆ ನಾನೇ ನನ್ನ ಕೈಯಾರ ಊಟ ಮಾಡಿಸ್ತೀನಿ. ಬೇಡ ರೀ. ಈಗಲೇ ನೀವು ನಗ್ದಾಗ ಒಂದೊಂದ್ಸಲ ಸ್ಕ್ರೂ ಲೂಸ್ ಆದಂಗೆ ಆಗುತ್ತೆ. ನೀವು ಊಟ ಮಾಡಿಸ್ಬೇಕಾದ್ರೆ ನಾನು ನಿಮ್ಮ ಕೈ ಕಿಸ್ಕೊಟ್ಟು ನೀವು ಕಂಟ್ರೋಲ್ ತಪ್ಪಿ. ಶಟಪ್ ಡಾಕ್ಟರ್ ಕಾರಣ ಸಿಕ್ಕಾಪಟ್ಟೆ ಡಾಮಿನೇಟ್ ಮಾಡ್ತೀರಾ ನೀವು. ಪ್ರೀತಿಲಿ ಅದೆಲ್ಲ ಕಾಮನ್ ಡಾಕ್ಟ್ರೆ. ಬನ್ರಿ. ಅಮ್ಮ, ನೀವಿನ್ನೂ ಮಲ್ಗಿಲ್ವಾ? ಏನಿಲ್ಲ, ನೀರು ಕುಡಿಯೋಣ ಅಂತ ಬಂದೆ. ಅಯ್ಯೋ, ಇದೇನಿದು? ಅಡ್ಗೆ ಎಲ್ಲ ಖಾಲಿ ಆಗಿದೆ. ಕಾರಣ ಸರ್ದಿನ್ನೂ ಊಟನೇ ಆಗಿಲ್ಲ.
ಅದು ಎಲ್ಲ ಖಾಲಿ ಆಯ್ತು. ಹೌದಾ? ಕರ್ಣ ಸರ್ ಫೇವ್ರೆಟ್ ಐಟಮ್ಸ್ ಇತ್ತು, ಇಷ್ಟು ಬೇಗ ಹೇಗೆ ಖಾಲಿ ಆಯಿತು? ನಾವು ಊಟ ಮಾಡ್ಕೊಂಡು ಅಂದಮೇಲೆ ಇನ್ನೂ ಊಟ ಆಯ್ತಲ್ವಾ? ಅಯ್ಯಯ್ಯ, ಅಡುಗೆ ಏನು ಉಳಿಸೇ ಇಲ್ವಾ? ಪಾಪ ಕರ್ಣ ಏನು ತಿನ್ಬೇಕು? ಏನು ಮಾಡ್ತೀನಿ ನೀನು? ಕರ್ಣ ಹಸ್ಕೊಂಡಿರೋದು ನೋಡಿದ್ರೆ ನನ್ನ ಕರುಳು ಚುರ್ರ ಅನ್ನತ್ತಮ್ಮ. ಓ, ಇದೆಲ್ಲ ನಿಮ್ಮ ಪ್ಲ್ಯಾನಾ? ಹೋಗ್ಲಿ ಬಿಡಿಯಪ್ಪ. ಅಡುಗೆ ಯಾಕೆ ಖಾಲಿ ಆಗಿದೆ ಗೊತ್ತಾ? ನಾನು ಮತ್ತೆ ಮತ್ತೆ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡಲಿ ಅಂತ. ಐ ಸೋ ಲಕ್ಕಿ ಅಲ್ವಾ? ಇವತ್ತು ನೀವು ಬೆಳಗ್ಗೆ ಅಡುಗೆ ಮಾಡಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? 10 ಜನ್ಮ ನೆನೆಸ್ಕೋಬೇಕು. ಮತ್ತೆ ಯಾವಾಗ ನಿಮ್ಮ ಕೈ ರುಚಿ ಟೇಸ್ಟ್ ಮಾಡ್ತೀನೋ ಅಂತ ಅನ್ಕೋತಾ ಇದ್ದೆ. ಆ ಗಳಿಗೆ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಂಗೆ ಒಳ್ಳೆ ಫ್ಲಫಿ ಚಪಾತಿ ಮಾಡ್ಕೊಡ್ತೀರಾ ಪ್ಲೀಸ್? ನಾನು ಹಸ್ಕೊಂಡಿದ್ರೆ ನಿಮಗೆ ಕಳ್ಳು ಚುರ್ರ ಮತ್ತಲ್ವಾ? ಈಗ ತಾನೇ ಹೇಳಿದ್ರಿ ಅಲ್ವಾ? ಮತ್ತೆ ನೀನು ಕೇಳೋದು ಹೆಚ್ಚು, ನಾನು ಮಾಡೋದು ಹೆಚ್ಚು. ಮಾಡ್ತೀನಿ. ನೀನು ಹಸ್ಕೊಂಡಿರ್ಬಾರ್ದು. ನಿಮ್ಮಂತ ಅಪ್ಪ ಇಲ್ಲಪ್ಪ. ಅಪ್ಪ ಮಗ ಅಂದರೆ ಹೀಗಿರ್ಬೇಕು. ಚಪಾತಿ ಕುಡೀರಿ, ಚೆನ್ನಾಗಿ ನೀರು ಕುಡೀರಿ ಅತ್ತೆ. ಈ ಮನೇಲಿ ನೀರು ಕುಡಿಸೋರ ಸಂಖ್ಯೆ ಹೆಚ್ಚಾಗಿದೆ ಅಲ್ವಾ? ಇನ್ಮೇಲೆ ಇದನ್ನೆಲ್ಲ ಅಭ್ಯಾಸ ಮಾಡ್ಕೋಬೇಕು. ಇವತ್ತು ನನಗೆ ಅಪೋಸ್ ಮಾತಾಡ್ತಿದ್ದಾನೆ. ನಿನ್ನೆ ಮೊನ್ನೆ ಬಂದ ನಿತ್ಯನ ಎದುರುಗಡೆ ನನ್ಗೆ ಅವಮಾನ ಮಾಡ್ತಿದ್ದಾನೆ. ನಾನು ತಗೊಂಡಿರೋ ಡಿಸಿಷನ್ ಕ್ವೆಶನ್ ಮಾಡಬಾರ್ದು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾನಂದ್ರೆ ಇನ್ಮೇಲೆ ನಾವು ಸುಮ್ಮನೆ ಕೂರೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಕರುನಾಡ ಕಣ್ಣ